ಆರ್ಕಿಡ್ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕಿದೆಯಾ? ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಆರ್ಕಿಡ್ ಪ್ಲ್ಯಾಂಟ್ ಬಗ್ಗೆ ಮಾಹಿತಿನ ಕೊಡೋದ್ರ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಅದರಲ್ಲೂ ಮೇಂಟೆನೆನ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಕಲರ್ಫುಲ್ಲಾಗಿ ಡೆಕೋರೇಟ್ ಮಾಡುವಂತಹ ಫ್ಲವರ್ಗಳಲ್ಲಿ ಆರ್ಕಿಡ್ ಪ್ಲ್ಯಾಂಟು ಕೂಡ ಒಂದು. ಇಂಡೋರಲ್ಲೂ ಕೂಡ ಡೆಕೋರೇಟ್ ಆಗಿ ಕಾಣುತ್ತೆ, ಔಟ್ಡೋರಲ್ಲೂ ಕೂಡ ಡೆಕೋರೇಟ್ ಆಗಿ ಕಾಣುತ್ತೆ. ಆದರೆ ಪ್ಯೂರ್ ಇಂಡೋರ್ ಪ್ಲ್ಯಾಂಟು ಆಗಿರೋದಿಲ್ಲ ಆರ್ಕಿಡ್ಡು, ಔಟ್ಡೋರ್ ಪ್ಲ್ಯಾಂಟು ಕೂಡ ಆಗಿರೋದಿಲ್ಲ. ಸೆಮಿ ಶೇಡ್ ಪ್ಲ್ಯಾಂಟ್ ಆಗಿರುತ್ತೆ ಆರ್ಕಿಡ್ ಪ್ಲ್ಯಾಂಟು. ಅದರಲ್ಲೂ ಮನೆಯಲ್ಲಿ ಫಂಕ್ಷನ್ ಇದೆ ಅನ್ನೋದಾದರೆ ಮಾತ್ರ ಇಂಡೋರಲ್ಲಿ ಇಟ್ಕೊಬೇಕು. ಜಸ್ಟ್ 1 ದಿನ 2 ದಿನ ಅಷ್ಟೇ ಇಂಡೋರಲ್ಲಿ ಇಟ್ಕೊಳ್ಳುವಂತಹದ್ದು ಪ್ಲ್ಯಾಂಟು ಆರ್ಕಿಡ್ ಪ್ಲ್ಯಾಂಟ್ ಆಗಿರುತ್ತೆ. ಔಟ್ಡೋರಲ್ಲೂ ಕೂಡ ತುಂಬ ಬಿಸಿಲಿಲ್ಲ ಅನ್ನೋದಾದರೆ ಔಟರಲ್ಲಿ ಇಟ್ಕೊಬೋದು. ಆದಷ್ಟು ಸೆಮಿ ಶೇಡಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿ ಕಾಣೋದ್ರ ಜೊತೆಗೆ ಫ್ಲವರ್ ಆಗಿರ್ಬೋದು, ಪ್ಲ್ಯಾಂಟಿನ ಎಲೆಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಆರ್ಕಿಡ್ ಪ್ಲ್ಯಾಂಟಲ್ಲಿ ಲೀಫ್ಗಿಂತಲೂ ಫ್ಲವರ್ಗಳ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಲೀಫ್ಗಳು ಒಂದು 6 ಇಂದ 7 ಲೀಫ್ಗಳಿದ್ದರೆ ಪ್ಲ್ಯಾಂಟಲ್ಲಿ ಫ್ಲವರ್ಗಳು ಮಾತ್ರ ತುಂಬಾ ಹರಡುತ್ತೆ. ಒಂದು ಸ್ಟಿಕ್ಕಲ್ಲಿ ಮಿನಿಮಮ್ ಒಂದು 10 ರಿಂದ 20 ಫ್ಲವರ್ಗಳನ್ನು ನೋಡ್ಬೋದು ಒಂದೇ ಸ್ಟಿಕ್ಕಲ್ಲಿ. ಆಲ್ಮೋಸ್ಟ್ ಒಂದು ಸ್ಟಿಕ್ಕಲ್ಲಿ ಫ್ಲವರು ಕಂಟಿನ್ಯೂಸ್ ಆಗಿ ಫ್ಲವರ್ ಹರಳಿತು ಅಂತ ಆದರೆ ಒಂದು 4 ಮಂತ್ ಅಂತೂ ಮಿನಿಮಮ್ ಫ್ಲವರ್ ಇದ್ದೇ ಇರುತ್ತೆ. ಥಿಕ್ನೆಸ್ಸು ಕೂಡ ತುಂಬಾ ಜಾಸ್ತಿ ಇರುತ್ತೆ ಫ್ಲವರಲ್ಲಿ. ಹಾಗಾಗಿನೇ ಏನಾಗುತ್ತೆ, ಮಿನಿಮಮ್ ಒಂದು 4 ಮಂತ್ ಒಂದು ಸ್ಟಿಕ್ಕಲ್ಲಿ ಫ್ಲವರ್ ಇದ್ದರೆ ಇನ್ನು ನೆಕ್ಸ್ಟು 4 ಮಂತ್ ಆದ ತಕ್ಷಣ ಫ್ಲವರ್ಗಳೆಲ್ಲ ಡ್ರಾಪ್ ಆಗ್ತಿದ್ದಂಗೆ ಇನ್ನೊಂದು ಸ್ಟಿಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಲ್ಲೇ ಕಂಟಿನ್ಯೂಸ್ ಆಗಿ ಬಂದುಬಿಡುತ್ತೆ. ಈಗ ಒಂದು ಸ್ಟಿಕ್ ಬಂದು ಫ್ಲವರ್ ಆದ ತಕ್ಷಣ ಇನ್ನೊಂದು ಸ್ಟಿಕ್ಕು ರೆಡಿ ಆಗ್ತಾ ಇರುತ್ತೆ. ಈಗ ಫ್ಲವರಲ್ಲಿ ಎಲ್ಲ ಫ್ಲವರ್ಗಳು ಕೂಡ ಡ್ರಾಪ್ ಆದ ತಕ್ಷಣ ಆ ಸ್ಟಿಕ್ಕಲ್ಲಿ ಮತ್ತೆ ಫ್ಲವರ್ಗಳು ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟು ವರ್ಷ ಇಡೀ ಹೂನ ನೋಡ್ಬೋದು. ಸೀಸನ್ ಅನ್ನೋದೇ ಇಲ್ಲ, ಎಲ್ಲ ಸೀಸನಲ್ಲೂ ಕೂಡ ಫ್ಲವರ್ ಇರುತ್ತೆ. ಎಲ್ಲ ಸೀಸನಲ್ಲೂ ಕೂಡ ಫ್ಲವರ್ಗಳು ಚೆನ್ನಾಗಿ ಗಿಡದ ತುಂಬ ಇರಬೇಕು ಅಂದರೆ ಅದೇ ರೀತಿ ಮೇಂಟೆನೆನ್ಸು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಕೂಡ ಆರ್ಕಿಡಲ್ಲಿ 2 ವೆರೈಟಿಯ ಆರ್ಕಿಡ್ ಪ್ಲ್ಯಾಂಟ್ಗಳು ಸಿಗುತ್ತೆ. ಒಂದು ಫ್ಲವರಲ್ಲಿ ನಿಮಗೆ ವ್ಯತ್ಯಾಸಗಳು ಕೊಡುತ್ತೆ, ಲೀಫಲ್ಲೂ ಕೂಡ ವ್ಯತ್ಯಾಸಗಳನ್ನು ನೋಡ್ಬೋದು. ಲೀಫ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಎರಡೂ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ಇಲ್ಲಿ ಫ್ಲವರನ್ನು ನೋಡ್ಬೋದು ಯಾವ ಥರ ಇದೆ ಅಂತ. ತುಂಬಾ ಯೂನಿಕ್ಕಾಗಿ ಕಾಣ್ತಾ ಇರುತ್ತೆ ಫ್ಲವರ್ಗಳು, ತುಂಬ ಅಟ್ರ್ಯಾಕ್ಟಿವ್ ಆಗಿರುವಂತಹ ಫ್ಲವರ್ಗಳು. ಲೀಫು ತುಂಬ ಕಡಿಮೆ ಇದ್ರೂ ಕೂಡ ಫ್ಲವರನ್ನು ನೋಡಿದ ತಕ್ಷಣ ಅಟ್ರ್ಯಾಕ್ಟಿವ್ ಆಗಿಬಿಡುತ್ತೆ. ಪ್ಲ್ಯಾಂಟ್ ಯಾವ ರೀತಿಯೇ ಇರಲಿ, ಆದರೆ ಫ್ಲವರ್ ಮಾತ್ರ ತುಂಬ ಹೆಲ್ದಿಯಾಗಿ ಮತ್ತು ತಿಕ್ಕಾಗಿರುತ್ತೆ ಒಂದು ರೀತಿಯ ಆರ್ಕಿಡಲ್ಲಿ. ಇನ್ನೊಂದು ರೀತಿಯ ಆರ್ಕಿಡಲ್ಲಿ ಲೀಫ್ ಸ್ವಲ್ಪ ಇದಕ್ಕಿಂತ ಒಂದು ಸ್ವಲ್ಪ ತಿಕ್ನೆಸ್ ಕಡಿಮೆ ಇರುತ್ತೆ, ಆದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಎರಡೂ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿಯೇ ಕಾಣ್ತಾ ಇರುತ್ತೆ. ಆರ್ಕಿಡ್ ಪ್ಲ್ಯಾಂಟ್ಗಳನ್ನು ಯಾವ ರೀತಿ ಪಾಟ್ಗಳಿಗೆ ಹಾಕ್ಕೊಳ್ಬೇಕು ಅಂದರೆ, ಆರ್ಕಿಡ್ ಪ್ಲ್ಯಾಂಟ್ಗಳಿಗೇ ಪಾಟ್ಗಳು ಸಿಗುತ್ತೆ. ಪ್ಲಾಸ್ಟಿಕ್ ಆಗಿರ್ಬೋದು, ಮಣ್ಣಿನ ಪಾಟಲ್ ಆಗಿರ್ಬೋದು, ಸೆರಾಮಿಕ್ ಪಾಟಲ್ಲೂ ಕೂಡ ಈ ರೀತಿಯ ಓಲ್ ಇರುವಂತಹ ಪಾಟ್ಗಳು ಸಿಗುತ್ತೆ. ಓಲ್ ಇರುವಂತಹ ಪಾಟ್ಗಳಲ್ಲಿ ಪ್ಲ್ಯಾಂಟನ್ನು ಹಾಕೋದ್ರಿಂದ ಏನಾಗುತ್ತೆ, ರೂಟ್ಗಳಿಗೆ ತುಂಬಾ ಈಸಿಯಾಗಿ ಹೊರಗಡೆ ಬರೋಕ್ಕೆ ಸ್ಪೇಸ್ ಇರೋದ್ರಿಂದ ಏನಾಗುತ್ತೆ, ರೂಟಿಂದನೇ ಅದು ಕೂಲಾಗಿರುವಂತಹ ವಾಟರ್ ಆಗಿರ್ಬೋದು, ವೆದರ್ ಆಗಿರ್ಬೋದು ತಗೊಳ್ಳೋದೇ ಬೇರ್ಗಳಿಂದ. ಪ್ಲ್ಯಾಂಟ್ ಹೆಲ್ದಿಯಾಗಿ ಕಾಣೋಕ್ಕೆ ಬೇರ್ಗಳೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಆರ್ಕಿಡ್ ಪ್ಲ್ಯಾಂಟಲ್ಲಿ. ಹಾಗಾಗಿನೇ ಆರ್ಕಿಡ್ ಪ್ಲ್ಯಾಂಟ್ಗಳ ಪಾಟ್ಗಳು ಕೊಡಿ ಅಂತ ಎಲ್ಲೇ ನೀವು ಶಾಪ್ಗಳಲ್ಲಿ ಕೇಳಿದ್ರೂ ಕೂಡ ಆರ್ಕಿಡ್ ಪಾಟ್ಗಳನ್ನು ಇದೇ ರೀತಿ ನಿಮಗೆ ತೋರಿಸ್ತಾರೆ. ಯಾವ ರೀತಿ ಅಂದರೆ, ಈ ರೀತಿ ಓಲ್ ಇರುವಂತಹ ಪಾಟ್ಗಳಲ್ಲಿ ಆರ್ಕಿಡ್ ಹಾಕೋದ್ರಿಂದ ಅದಕ್ಕೆ ಪ್ಲ್ಯಾಂಟ್ಗೆ ಆಕ್ಸಿಜನ್ ಕೂಡ ಚೆನ್ನಾಗಿ ಸಪ್ಲೈ ಆಗುತ್ತೆ. ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ. ಅದರಲ್ಲೂ ರೂಟಲ್ಲೇ ಇರೋದು ಪ್ಲ್ಯಾಂಟಿನ ಜೀವ ಅಂತಲೇ ಹೇಳ್ಬೋದು, ರೂಟಲ್ಲೇ ಇರುತ್ತೆ. ಹಾಗಾಗಿ ರೂಟ್ಗಳು ಫ್ರೀಯಾಗಿ ತುಂಬಾ ಹರಡ್ಕೊಂಡು ಬರಬೇಕಂದ್ರೆ ಈ ರೀತಿ ಪಾಟ್ಗೆ ಹಾಕಬೇಕು. ಲೀಫ್ಗಳು ಕೂಡ ನೋಡ್ಬೋದು, ಲೀಫುಗಳು ಎಷ್ಟೇ ಕಡಿಮೆ ಇದ್ರೂ ಆರ್ಕಿಡ್ ಪ್ಲ್ಯಾಂಟಿನ ಬೇರ್ಗಳು ಮಾತ್ರ ತುಂಬಾ ಜಾಸ್ತಿ ಇರುತ್ತೆ. ಲೀಫ್ಗಿಂತಲೂ ಕೂಡ ಬೇರ್ಗಳು ಜಾಸ್ತಿ ಇರೋದ್ರಿಂದ ಪ್ಲ್ಯಾಂಟ್ಗಳನ್ನು ಯಾವುದೇ ರೀತಿಲೂ ಕೂಡ ಆರ್ಕಿಡ್ ಪ್ಲ್ಯಾಂಟ್ಗಳನ್ನ ಓಲಿರುವಂತಹ ಪಾಟ್ಗೆ ಹಾಕೊಳ್ಳೋದು ತುಂಬಾ ಒಳ್ಳೆಯದು. ಆರ್ಕಿಡ್ ಪ್ಲ್ಯಾಂಟ್ಗಳಿಗೆ ಓಲ್ ಇರಲೇಬೇಕಾ ಅನ್ನೋದಾದರೆ, ಓಲ್ ಇಲ್ದಿರುವಂತಹ ಪಾಟ್ಗಳಲ್ಲೂ ಕೂಡ ಆರ್ಕಿಡ್ ಪ್ಲ್ಯಾಂಟನ್ನು ಬೆಳಿಬೋದು. ಆದರೆ ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆರ್ಕಿಡನ್ನು ಓಲಿರುವಂತಹ ಪಾಟಲ್ಲಿ ಹಾಕಿದ್ದೀನಿ ಅನ್ನೋದಾದರೆ ಬರೀ ರೂಟಿಗೆ ನೀರನ್ನು ಸ್ಪ್ರೇ ಮಾಡಿದ್ರೆ ಸಾಕು. ಆ ರೂಟಿಂದನೇ ಪ್ಲ್ಯಾಂಟು ಕೂಡ ಹೆಲ್ದಿಯಾಗಿ ಬೆಳೆಯುತ್ತೆ. ತುಂಬಾ ಕೂಲಾಗೇ ರೂಟೇ ಪ್ಲ್ಯಾಂಟನ್ನು ಇಟ್ಕೊಳ್ಳುತ್ತೆ. ಓಲ್ ಇಲ್ದಿರುವಂತಹ ಪಾಟಿಗೆ ಹಾಕಿದ್ದೀನಿ ಅನ್ನೋದಾದರೆ ಲೀಫಿಗೆ ಮತ್ತು ಫ್ಲವರಿಗೆ ಜಸ್ಟ್ ನೀರನ್ನು ಸ್ಪ್ರೇ ಮಾಡಿದ್ರೆ ಸಾಕು. 15 ಡೇಸಿಗೆ ಒಂದು ಸಲ ರೈನಿ ಸೀಸನಲ್ಲಿ ನೀರನ್ನ ಸ್ಪ್ರೇ ಮಾಡಿದ್ರೆ, ಸಮ್ಮರಲ್ಲಿ ಒಂದು ವೀಕಿಗೆ 1-2 ಸಲನಾದರೂ ನೀರನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಪ್ಲ್ಯಾಂಟನ್ನು ಕ್ಲೀನ್ ಮಾಡಬೇಕಾದ್ರೆ ಒಂದು 2-3 ಗಂಟೆ ಅಷ್ಟೇ ಬಿಸಿಲಲ್ಲಿ ಇಟ್ಟಿದ್ದು ಪ್ಲ್ಯಾಂಟ್ಗಳನ್ನು ಎಲೆಗಳ ಮೇಲೆಲ್ಲ ಬ್ಲ್ಯಾಕ್ ಕಲರಾಗಿ ಮಾರ್ಕ್ ಆಯಿತು. ಅದರ ಜೊತೆಗೆ ಕೂಡ ಅಲ್ಲಲ್ಲೇ ಓಲಾಯಿತು. ಹಾಗಾಗಿನೇ ಆದಷ್ಟು ಬಿಸಿಲನ್ನು ಅವಾಯ್ಡ್ ಮಾಡಬೇಕಾಗುತ್ತೆ, ಮಳೆನೂ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ಎರಡೂ ಕೂಡ ಪ್ಲ್ಯಾಂಟಿಗೆ ಆಗೋದಿಲ್ಲ.
ಸೆಮಿ ಶೇಡಲ್ಲಿ ಪ್ಲ್ಯಾಂಟನ್ನು ಇಟ್ಕೊಳ್ಬೇಕು ಅಂದೆ, ಆದರೂ ಕೂಡ ಬೆಳಗ್ಗಿನ ಬಿಸಿಲು ಒಂದು 5 ಮಿನಿಟ್ಸ್ ಅಷ್ಟೇ ಪಾಸ್ ಆಗುತ್ತೆ ಅನ್ನೋದಾದರೆ ಓಕೆ. ಈವ್ನಿಂಗ್ ಬಿಸಿಲು ಕೂಡ ಒಂದು 5 ನಿಮಿಷ ಅಷ್ಟೇ ಮಿನಿಮಮ್ಮು. ಅದ್ರ ಮೇಲೆ ಬಿಸಿಲು ಬೀಳ್ತಾ ಇದೆ ಪ್ಲ್ಯಾಂಟಿಗೆ ಅಂದರೆ ಆ ಜಾಗದಲ್ಲೂ ಕೂಡ ಪ್ಲ್ಯಾಂಟನ್ನು ಇಡಬಾರ್ದು. ಗಾಳಿ ಬೆಳಕು ತುಂಬಾ ಇರಬೇಕು, ಆದರೆ ಬಿಸಿಲು ಮಾತ್ರ ಗಿಡಕ್ಕೆ ತಾಕಬಾರ್ದು. ಸೇಮ್ ಆಂಥೋರಿಯಂ ಪ್ಲ್ಯಾಂಟನ್ನು ಯಾವ ರೀತಿ ಕೇರ್ನ ತೊಗೊಳ್ತೀರ ಅದೇ ರೀತಿಯೇ ಆರ್ಕಿಡ್ ಪ್ಲ್ಯಾಂಟನ್ನು ಕೇರ್ನ ತೊಗೊಂಡ್ರೆ ತುಂಬಾ ಲೈಫ್ ಇದೆ ಆರ್ಕಿಡ್ ಪ್ಲ್ಯಾಂಟ್ಗೆ. ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಕೂಡ ಗ್ರೋತ್ ಆಗ್ತಾ ಹೋಗುತ್ತೆ ಆರ್ಕಿಡ್ ಪ್ಲ್ಯಾಂಟಲ್ಲಿ. ಸೇಮ್ ಟು ಸೇಮ್ ಆಂಥೋರಿಯಂ ಪ್ಲ್ಯಾಂಟನ್ನು ಯಾವ ರೀತಿ ಕೇರ್ನ ತೊಗೊಳ್ತೀವಿ ಅದೇ ರೀತಿಯೇ ಕೇರ್ನ ತೊಗೊಳ್ಬೇಕಾಗುತ್ತೆ ಆರ್ಕಿಡ್ ಪ್ಲ್ಯಾಂಟಿಗೆ. ಆರ್ಕಿಡ್ ಪ್ಲ್ಯಾಂಟಲ್ಲಿ ಹೊಸದಾಗಿ ಸ್ಟಿಕ್ಗಳು ಗ್ರೋತ್ ಆದಾಗ ತುಂಬಾ ಸ್ಮೂತಾಗಿರುತ್ತೆ, ಆಗ ನೋಡಿನೇ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಪ್ಲ್ಯಾಂಟನ್ನು. ಹೊಸದಾಗಿ ಸ್ಟಿಕ್ ಸ್ಟಾರ್ಟ್ ಆಗಿ ಅದರಲ್ಲಿ ಫ್ಲವರ್ ಕಾಣ್ತಾ ಇದ್ರೆ ಸ್ಟಿಕ್ಕು ಸ್ವಲ್ಪ ಸ್ಟಿಫಾಗಿ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಿಫಾಗಿ ನಿಂತಿಲ್ಲ, ತುಂಬ ಲೆಂತಿಯಾಗಿ ಸ್ಟಿಕ್ ಬಂದಿದೆ ಅನ್ನೋದಾದರೆ ಎಕ್ಸ್ಟ್ರಾ ಸ್ಟಿಕ್ಕನ್ನು ಅದಕ್ಕೆ ಗ್ರಿಪ್ಪಿಗೆ ಕೊಡಬೇಕಾಗುತ್ತೆ. ಎಕ್ಸ್ಟ್ರಾ ಸ್ಟಿಕ್ಕನ್ನು ಸಪೋರ್ಟ್ ಕೊಡೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟು ಕೂಡ ಹಾಳಾಗೋದಿಲ್ಲ. ಒಂದೊಂದು ಟೈಮ್ ಏನಾಗುತ್ತೆ, ಸ್ಟಿಕ್ಕು ಬಂದಿರುತ್ತೆ, ಅದಕ್ಕೆ ಸಪೋರ್ಟ್ ಬೇಕಾದ್ರೂ ಕೂಡ ನಾವು ಸಪೋರ್ಟ್ನ ಕೊಡೋದಿಲ್ಲ. ಎಕ್ಸ್ಟ್ರಾ ಸ್ಟಿಕ್ಕನ್ನು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಪ್ಲ್ಯಾಂಟು ಕೂಡ ಹಾಳಾಗ್ಬೋದು. ಹಾಗಾಗಿನೇ ಆದಷ್ಟು ಸ್ಟಿಕ್ಕಿನ ಸೈಜು ನೋಡ್ಕೊಳ್ಬೇಕು. ಒಂದು ಮೀಡಿಯಮ್ ಸೈಜಲ್ಲಿದೆ ಓಕೆ ಅನ್ನೋದಾದರೆ ಪರವಾಗಿಲ್ಲ. ಈಗ ತುಂಬ ಲೆಂತಿಯಾಗಿ ಸ್ಟಿಕ್ ಬಂದಿದೆ, ಅದಕ್ಕೆ ಸಪೋರ್ಟ್ ಬೇಕೇ ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಆಗ ಎಕ್ಸ್ಟ್ರಾ ಸಪೋರ್ಟ್ ಕೊಡೋದ್ರಿಂದ ಪ್ಲ್ಯಾಂಟನ್ನು ಕೂಡ ಉಳಿಸ್ಕೊಳ್ಬೋದು. ನನ್ನ ಅನುಭವಕ್ಕೂ ಕೂಡ ಬಂದಿದೆ. ಒಂದು 4 ರಿಂದ 5 ತಿಂಗಳಿಂದ ಆರ್ಕಿಡ್ ಆಗಿರ್ಬೋದು ಆಂಥೋರಿಯಂ ಪ್ಲ್ಯಾಂಟನ್ನು ಕೇರ್ನ ತೊಗೊಳ್ತಾ ಇದ್ದೀನಿ. ಆದರೆ ಆಂಥೋರಿಯಂ ಪ್ಲ್ಯಾಂಟ್ಗಿಂತಲೂ ಕೂಡ ಆರ್ಕಿಡ್ ಪ್ಲ್ಯಾಂಟ್ಗಳ ಮೇಂಟೆನೆನ್ಸು ತುಂಬಾ ಈಸಿ ಅಂತ ನನಗೆ ಅನಿಸಿರೋದು. ಯಾಕೆ ಅಂದರೆ ಆರ್ಕಿಡ್ ಪ್ಲ್ಯಾಂಟ್ಗಳಿಗೆ ಬಿಸಿಲು ಜಾಸ್ತಿ ಆದರೆ ಅಲ್ಲಲ್ಲೇ ಹೋಲ್ಗಳಾಗುತ್ತೆ ಮತ್ತು ಎಲೆಗಳೆಲ್ಲ ಒಣಗ್ತಾ ಬರುತ್ತೆ. ನೀರು ತುಂಬಾ ಜಾಸ್ತಿ ಆದ್ರೂ ಕೂಡ ಗಿಡ ಹಾಳಾಗುತ್ತೆ. ಒಂದು ದಿನ ಬಿಸಿಲಲ್ಲಿ ಇಟ್ಟಿರೋದಕ್ಕೆ ಪ್ಲ್ಯಾಂಟ್ಗಳ ಮೇಲೆ ಯಾವ ರೀತಿ ಹೋಲ್ಗಳಾಗಿದೆ, ಅದರಲ್ಲೂ ಕೂಡ ಡೈರೆಕ್ಟಾಗಿ ಸನ್ಲೈಟು ಎಲೆಗಳ ಮೇಲೆ ಬಿದ್ದಿರೋದ್ರಿಂದ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತಲೂ ಕೂಡ ನೋಡ್ಬೋದು. ಆದರೆ ಪ್ಲ್ಯಾಂಟಲ್ಲಿ ಇರುವಂತಹ ಫ್ಲವರ್ಗಳನ್ನು ಕೂಡ ನೋಡ್ಬೋದು. ಪ್ಲ್ಯಾಂಟು ಯಾವುದೇ ರೀತಿಯಲ್ಲೂ ಕೂಡ ಡ್ಯಾಮೇಜ್ ಆದ್ರೂ ಕೂಡ ಆ ಸ್ಟಿಕ್ಕಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಅನ್ನಿಸ್ತಾ ಇಲ್ಲ. ಎಷ್ಟು ಮಟ್ಟಿಗೆ ಹೂಗಳು ಬಿಟ್ಟಿದೆ ಅಂದರೆ, ಒಂದು ಸ್ಟಿಕ್ ಕಂಪ್ಲೀಟಾಗಿ ಫ್ಲವರ್ ಆಯಿತು ಅಂದರೆ ಇನ್ನೊಂದು ಸ್ಟಿಕ್ಕಲ್ಲಿ ಗ್ರೋತಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿನೇ ಆದಷ್ಟು ಬಿಸಿಲು ಅವಾಯ್ಡ್ನ ಮಾಡಬೇಕಾಗುತ್ತೆ ಪ್ಲ್ಯಾಂಟಿಗೆ. ಬಿಸಿಲಾಗಿರ್ಬೋದು, ಮಳೆನ ಅವಾಯ್ಡ್ ಮಾಡಿಲ್ಲ ಅಂದರೆ ಕಂಪ್ಲೀಟಾಗಿ ಪ್ಲ್ಯಾಂಟ್ ಕೊಳ್ತೋಗುತ್ತೆ. ಒಂದು ದಿನದ ಬಿಸಿಲಿಗೆ ಯಾವ ರೀತಿ ಆಗಿದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಅಲ್ಲಲ್ಲಿ ಎಲ್ಲ ಲೀಫ್ಗಳು ಆ ರೀತಿ ಆಗಿಲ್ಲ, ಒಂದೊಂದು ಲೀಫ್ಗಳು ಮಾತ್ರ ಆ ರೀತಿ ಆಗಿದೆ. ಹಾಗಾಗಿ ಡೈರೆಕ್ಟಾಗಿ ಸನ್ಲೈಟ್ ಬೀಳೋ ಕಡೆ ಪ್ಲ್ಯಾಂಟನ್ನು ಇಡಲೇಬಾರ್ದು. ಜೊತೆಗೆ ಮಳೆಯ ನೀರು ಡೈರೆಕ್ಟಾಗಿ ಪ್ಲ್ಯಾಂಟ್ಗೆ ಬಿದ್ದರೂ ಕೂಡ ಗಿಡ ಕಂಪ್ಲೀಟಾಗಿ ಹಾಳಾಗುತ್ತೆ. 4 ರಿಂದ 5 ತಿಂಗಳಿಂದ ಆರ್ಕಿಡ್ ಪ್ಲ್ಯಾಂಟ್ಗಳಲ್ಲಿ ಯಾವುದೇ ರೀತಿಯ ಚೇಂಜಸ್ನ ನೋಡಿಲ್ಲ. ಯಾಕೆ ಅಂದರೆ, ಒಂದು ಸ್ಟಿಕ್ಕಲ್ಲಿ ಫ್ಲವರು ಆಯಿತು ಅಂದರೆ ಇನ್ನೊಂದು ಸ್ಟಿಕ್ಕು ಗ್ರೋತಿಂಗ್ ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ. ಕಂಪ್ಲೀಟಾಗಿ ಒಂದು ಸ್ಟಿಕ್ಕಲ್ಲಿ ಹೂ ಹರಳಿ ಎಲ್ಲ ಡ್ರಾಪ್ ಆದ ತಕ್ಷಣ ಇನ್ನೊಂದು ಸ್ಟಿಕ್ಕಲ್ಲಿ ಹೂಗಳು ಹರಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇನ್ಕಂಪ್ಲೀಟ್ ಅನಿಸೋದೇ ಇಲ್ಲ, ಪ್ಲ್ಯಾಂಟು ಫುಲ್ಲು ಕಂಪ್ಲೀಟಾಗೇ ಕಾಣ್ತಾ ಇರುತ್ತೆ. ಸ್ಟಿಕ್ಗಳು ಕೂಡ ನೋಡ್ಬೋದು, ಒಂದಕ್ಕಿಂತ ಒಂದು ಪ್ಲ್ಯಾಂಟಲ್ಲಿ ಒಂದೊಂದರಲ್ಲಿ ಒಂದು ಸ್ಟಿಕ್ಕಲ್ಲಿ ಫ್ಲವರ್ ಕಾಣ್ತಾ ಇದ್ರಿಂದ 2 ಸ್ಟಿಕ್ಕು ಎಕ್ಸ್ಟ್ರಾ ಗ್ರೋತ್ ಆಗಿರುತ್ತೆ. ಇಲ್ಲ ಮಿನಿಮಮ್ ಅಂದರೆ ಒಂದು ಸ್ಟಿಕ್ ಅಂತೂ ಎಕ್ಸ್ಟ್ರಾ ಗ್ರೋತ್ ಆಗಿರುತ್ತೆ. ಲೀಫ್ಗಳು ಕೂಡ 3 ರಿಂದ 4 ಲೀಫ್ ಇದ್ರೂ ಕೂಡ ಸ್ಟಿಕ್ಗಳು ಮಾತ್ರ 1, 2 ಒಂದೊಂದು ಪ್ಲ್ಯಾಂಟಲ್ಲಿ 3 ಸ್ಟಿಕ್ಗಳು ಕೂಡ ಕಾಣುತ್ತೆ. ಹೂಗಳು ಕೂಡ ತುಂಬ ಡೆಲಿಕೇಟ್ ಅನ್ನೋ ರೀತಿ ಏನಿಲ್ಲ, ತುಂಬ ಥಿಕ್ನೆಸ್ ಆಗಿ ಇರುತ್ತೆ. ಹೂಗಳಾಗಿರ್ಬೋದು, ಸ್ಟಿಕ್ ಆಗಿರ್ಬೋದು, ತುಂಬಾ ಥಿಕ್ಕಾಗಿರುತ್ತೆ. ಪ್ಲ್ಯಾಂಟಲ್ಲಿ ಲೀಫ್ಗಳು ಕೂಡ ತುಂಬ ಥಿಕ್ಕಾಗಿರುತ್ತೆ. ಫ್ಲವರ್ ಆಗಿರ್ಬೋದು, ಸ್ಟಿಕ್ ಆಗಿರ್ಬೋದು, ಲೀಫ್ ಆಗಿರ್ಬೋದು, ಆಲ್ಮೋಸ್ಟ್ ಥಿಕ್ಕಾಗಿರುತ್ತೆ. ನೀವು ರೂಟನ್ನು ಕೂಡ ರಿಪೋರ್ಟಿಂಗ್ ಮಾಡಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ರೂಟು ಕೂಡ ತುಂಬ ಥಿಕ್ಕಾಗಿ ಇರುತ್ತೆ ಅಂತ. ಗಿಡದಕ್ಕಿಂತಲೂ ರೂಟ್ ಮಾತ್ರ ತುಂಬಾ ಗಟ್ಟಿ ಇರುತ್ತೆ. ಹೂಗಳು ಕೂಡ ನೀವು ಕೈಯಲ್ಲಿ ಟಚ್ ಮಾಡಿದ್ರು ಕೂಡ, ಪ್ರೆಸ್ ಮಾಡಿದ್ರು ಕೂಡ ಯಾವುದೇ ರೀತಿಲೂ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಆ ರೀತಿ ತುಂಬ ಗಟ್ಟಿ ಇರುವಂಥ ಗಿಡ ಅಂತಲೇ ಹೇಳ್ಬೋದು. ಆರ್ಕಿಡ್ ಏನು ತುಂಬ ಕಷ್ಟ, ಅದನ್ನು ರಿಪೋರ್ಟಿಂಗ್ ಮಾಡೋದಾಗಲಿ, ಅದನ್ನು ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಅಂತ ಏನಿಲ್ಲ, ತುಂಬ ಈಸಿಯಾಗಿಯೇ ಮೇಂಟೆನೆನ್ಸ್ನ ಮಾಡ್ಕೊಳ್ಬೋದು. ಪಾಟ್ ಮಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ವೆದರಲ್ಲಿ ಪ್ಲ್ಯಾಂಟನ್ನು ಇಟ್ಕೊಳ್ತೀವಿ ಅನ್ನೋದು ಕೂಡ ಒಂದು. ಅದ್ರ ಜೊತೆಗೆ ಫರ್ಟಿಲೈಸರು ಕೂಡ ಮುಖ್ಯ ಆಗುತ್ತೆ. ನಾನು ರಿಪೋರ್ಟಿಂಗ್ ವೀಡಿಯೋದಲ್ಲಿ ಮತ್ತೆ ಕಂಪ್ಲೀಟಾಗಿ ಹೇಳ್ತೀನಿ. ಅದರಲ್ಲೂ ಇದು ಒಂದು ನಾನು ಹೇಳಲೇಬೇಕು ಅಂದ್ಕೊಂಡಿದ್ದೆ, ಆರ್ಕಿಡ್ ಪ್ಲ್ಯಾಂಟ್ಗಳನ್ನು ಹ್ಯಾಂಗಿಂಗ್ ಪಾಟಿಗೆ ಹಾಕಬಾರ್ದು. ಹ್ಯಾಂಗಿಂಗ್ ಪಾಟಿಗೆ ಯಾಕೆ ಹಾಕಬಾರ್ದು ಅಂತಲೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ರಿಪೋರ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು, ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕು, ಫರ್ಟಿಲೈಸರ್ ಆಗಿ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಈಗ ವಿಡಿಯೋದಲ್ಲಿ ನಾನು ತೋರಿಸ್ತಿರುವಂತಹ ಪಾಟ್ಗಳು ಯಾವುದೂ ಕೂಡ ಓಲು ಇಲ್ದಿರುವಂಥ ಪಾಟಲ್ಲಿರುವಂತಹ ಪ್ಲ್ಯಾಂಟ್ಗಳು. ಯಾವುದೇ ಪಾಟಿಗೂ ಕೂಡ
ಓಲ್ ಇಲ್ಲ. ಆದ್ರೂ ಕೂಡ ಪ್ಲ್ಯಾಂಟ್ಗಳನ್ನು ಕೂಡ ನೀವು ನೋಡಿರ್ತೀರ. ಲೀಫ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಯಾವ ರೀತಿ ಹರಡಿದೆ, ಎಕ್ಸ್ಟ್ರಾ ಸ್ಟಿಕ್ಗಳು ಕೂಡ ಪ್ಲ್ಯಾಂಟಲ್ಲಿ ಯಾವ ರೀತಿ ಗ್ರೋತ್ ಆಗಿದೆ ಅಂತ. ಆರ್ಕಿಡಲ್ಲಿ 2 ವೆರೈಟಿಯ ಆರ್ಕಿಡ್ ಪ್ಲ್ಯಾಂಟ್ಗಳು ಇರುತ್ತೆ. ಸಪ್ರೇಟಾಗೇ 2 ರೀತಿಯ ಆರ್ಕಿಡ್ ಪ್ಲ್ಯಾಂಟ್ಗಳನ್ನು ಸಪ್ರೇಟಾಗಿ ಇಟ್ಟು ನಾನು ಅದ್ರ ಬಗ್ಗೆ ಮಾಹಿತಿನೂ ಕೂಡ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಆಂಥೋರಿಯಂ ಪ್ಲ್ಯಾಂಟು ಪಾರ್ಟ್ 1 ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಇನ್ಕಂಪ್ಲೀಟ್ ಆಗಿರೋದ್ರಿಂದ ಪಾರ್ಟ್ 2ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆರ್ಕಿಡ್ ಪ್ಲ್ಯಾಂಟ್ ವೀಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಹಾಕೋದೆ ಆಂಥೋರಿಯಂ ಪ್ಲ್ಯಾಂಟಿಂದು ಪಾರ್ಟ್ 2 ವೀಡಿಯೋನ. ಎಲ್ಲರೂ ಕೂಡ ಮಿಸ್ ಮಾಡ್ದಲೇ ಪಾರ್ಟ್ 2 ವೀಡಿಯೋನ ನೋಡಬೇಕು. ಅದರಲ್ಲೂ ರೈನಿ ಸೀಸನಲ್ಲಿ ಆಂಥೋರಿಯಂ ಪ್ಲ್ಯಾಂಟನ್ನು ಯಾವ ರೀತಿ ಉಳಿಸ್ಕೊಳ್ಳೋದು ಅನ್ನೋದು ಇರುತ್ತೆ. ಅದಕ್ಕೆ ಕಂಪ್ಲೀಟ್ ಆದ ಮಾಹಿತಿನ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಫರ್ಟಿಲೈಸರ್ ಆಗಿರ್ಬೋದು, ಯಾವ ರೀತಿ ಅದಕ್ಕೆ ಸ್ಪ್ರೇಗಳನ್ನು ಮಾಡ್ಕೊಳ್ಬೇಕು, ಕೇರ್ನ ಯಾವ ರೀತಿ ತೊಗೊಳ್ಬೇಕು, ಜೊತೆಗೆ ರಿಪೋರ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಕಂಪ್ಲೀಟ್ ಮಾಹಿತಿನ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಈಗ ಆರ್ಕಿಡ್ ಪ್ಲ್ಯಾಂಟ್ ಬಗ್ಗೆ ಕಂಪ್ಲೀಟಾಗಿ ನಾನು ಹೇಳಿಲ್ಲ ಅಂದ್ರೂ ಕೂಡ ಕೆಲವೊಂದು ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಷಯಗಳನ್ನು ತಿಳಿಸ್ಕೊಡೋದ್ರ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.